ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕೇತು ಇಸ್ ದ ಮೋಸ್ಟ್ ಪವರ್ಫುಲ್ ಪ್ಲಾನೆಟ್ ಅಂತ. ತುಂಬ ಜನ ಇದ್ರ ಬಗ್ಗೆ ಡೀಪಾಗಿ ತಿಳಿಸ್ಕೊಡಿ ಅಂತ ಕೇಳಿದ್ರು. ಓಕೆ, ನಿಮಗೆ ಯಾವುದೇ ಮೂವಿ ಆಗಲಿ, ಅದು ಸಸ್ಪೆನ್ಸ್ ಆಗಿರಲಿ, ಥ್ರಿಲ್ಲರ್ ಮೂವಿ ಆಗಿರಲಿ, ನಿಮಗೆ ನೆಕ್ಸ್ಟ್ ಸೀನ್ ಏನು ಪ್ಲೇ ಆಗುತ್ತೆ, ಕ್ಲೈಮ್ಯಾಕ್ಸ್ ಹಿಂಗೆ ಆಗುತ್ತೆ ಅಂತ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಅಂಥವ್ರಿಗೆ ಕೇತು ಲಗ್ನದಲ್ಲಿ ಅಥವಾ 5ನೇ ಮನೆಯಲ್ಲಿ ಕೂತಿರ್ತಾರೆ. ನಿಮಗೆ ಬೇರೆಯವ್ರ ಮನೇಲಿ ಊಟ ಮಾಡ್ಕೊಂಡು ಬಂದಾಗ ಅಥವಾ ನಾನ್ ವೆಜ್ ಫುಡ್ ಹೊರಗಡೆ ತಿನ್ಕೊಂಡು ಬಂದಾಗ, ಈ ಪಿತೃಪಕ್ಷದ ಕಾರ್ಯಗಳಲ್ಲಿ ಊಟ ಮಾಡ್ಕೊಂಡು ಬಂದಾಗ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬೇಗ ವಾಮಿಟಿಂಗ್ ಆಗೋದು ಅಥವಾ ಡಿಸೆಂಟ್ರಿ ಆಗೋದು ಆ ಥರ ನಡೀತಾ ಇರುತ್ತೆ. ಇಂಥವ್ರಿಗೆ ಕೇತು 2ನೇ ಮನೇಲಿ ಕೂತಿರ್ತಾರೆ. ಹಾಗೂ ನಿಮಗೆ ಊಟದ ಬಗ್ಗೆ ಕ್ರೇವಿಂಗ್ಸ್ ಇರಲ್ಲ. ನೀವು ಬೆಳಿಗ್ಗೆಯಿಂದ ರಾತ್ರಿ ತನಕ ಬೇಕಾದ್ರೆ ಹಸ್ಕೊಂಡಿರೋ ಅಂದರೆ ಇರ್ತೀರಾ. ನಿಮ್ಗೆ ಎನರ್ಜಿಲೂ ಆ ಥರ ವೇರಿಯೇಷನ್ ಆಗಲ್ಲ. ಬೇರೆಯವರ ಅಂತ್ಯಕ್ರಿಯೆಗೆ ಹೋಗಿದ್ರೆ, ತೀರ್ಕೊಂಡಿರೋ ವ್ಯಕ್ತಿ ಬಾಡಿ ಹತ್ರ ನಿಂತಿದ್ರೆ, ನಿಮ್ಮೊಳಗಡೆ ಹೇಳ್ಕೊಳಕ್ಕಾಗದೇ ರೀತಿ ಸಂಕಟ ಹಾಗೂ ನಿಮ್ಮೊಳಗಡೆನೆ ಒಂಥರ ಹರ್ಟ್ ಆಗ್ತಾ ಇರುತ್ತೆ. ನಿಮ್ಗಳಿಗೆ ಆಕ್ಸಿಡೆಂಟ್ಸ್, ಕೊಲೆ ಆಗಿರೋ ವ್ಯಕ್ತಿಗಳನ್ನ, ಸೂಸೈಡ್ ಮಾಡ್ಕೊಂಡಿರೋ ವ್ಯಕ್ತಿಗಳನ್ನ ನೋಡೋಕ್ಕೆ ಭಯ ಅಂತಾನೆ ಅನ್ಸೋಲ್ಲ. ಅದು ಕಾಮನ್ ಅನಿಸ್ತಾ ಇರುತ್ತೆ. ಅಂಥವ್ರಿಗೆ ಕೇತು 8ನೇ ಮನೆ ಅಥವಾ 12ನೇ ಮನೇಲಿ ಕೂತಿರ್ತಾರೆ. ಈಗ ನಾನು ಹೇಳಿದ ವಿಷಯ ಈಸಿಯಾಗಿ ಅರ್ಥ ಆಗಿದ್ರೆ ನಿಮ್ಮ ಕೇತು ಸ್ಟ್ರಾಂಗ್ ಆಗಿದೆ ಅಂತ. ಇದ್ರ ಬಗ್ಗೆ ಡೀಪಾಗಿ ಕಮ್ಮಿಂಗ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ.